ಮೋಟಾರ್ ಸೈಕಲ್ ಸವಾರನೋರ್ವ ರಸ್ತೆಯ ಡಿವೈಡರ್ ಬಳಿ ಸಾಗುತ್ತಿರುವಾಗ ಎಡಗಡೆ ನಿಂತಿರುವ ಆಟೋ ರಿಕ್ಷಾವನ್ನು ಓವರ್ಟೇಕ್ ಮಾಡಲು ಪ್ರಯತ್ನಿಸುತ್ತಿದ್ದಾನೆ. ಇಲ್ಲಿ ಅಪಘಾತಕ್ಕೆ ಕಾರಣವಾಗಬಹುದಾದ ಸಂಭಾವ್ಯ ಅಪಾಯಗಳನ್ನು ಗುರುತಿಸುವಿರಾ? ಸ್ಪಷ್ಟವಾಗಿ ಗುರುತಿಸಲಾದ ಅಪಾಯಗಳೆಂದರೆ 1. ಡಿವೈಡರ್ ಮೂಲಕ ತಿರುವು ಪಡೆದುಕೊಳ್ಳುತ್ತಿರುವ ಕಾರು. 2. ಬಲಬದಿಗೆ ಚಲಿಸಬಹುದಾದ ಆಟೋ ರಿಕ್ಷಾ. 3. ಆಸ್ಪತ್ರೆಯ ಗೇಟ್ ಬಳಿ ಚಲಿಸುತ್ತಿರುವ ಪಾದಚಾರಿ. 4. ರಿವರ್ಸ್ ಬರುತ್ತಿರುವ ಆಂಬ್ಯುಲೆನ್ಸ್. ಆಸ್ಪತ್ರೆಯಿಂದ ಹೊರಗೆ ಬರಬಹುದಾದ ವಾಹನಗಳು. ಈಗ ಮುಂದೇನಾಗುತ್ತೆ ಎಂದು ನೋಡೋಣ. ಒಂದು ಅಪಘಾತ ಸಂಭವಿಸುವ ಸಾಧ್ಯತೆ ಇತ್ತು. ಈಗ ಇಲ್ಲಿ ನಡೆದ ತಪ್ಪುಗಳನ್ನು ಗಮನಿಸೋಣ. ಬೈಕ್ ಸವಾರ ಅನೇಕ ಗೊಂದಲಗಳಿರುವ ಡಿವೈಡರ್ ಬಳಿ ಸಾಗುತ್ತಿದ್ದಾನೆ. ಅದೇ ಸಮಯ ಡಿವೈಡರ್ನಲ್ಲಿ ಕಾರೊಂದು ತಿರುವು ಪಡೆದುಕೊಳ್ಳುತ್ತಿದೆ. ನಿಂತುಕೊಂಡಿರುವ ಆಟೋ ರಿಕ್ಷಾ ಯಾವುದೇ ಕ್ಷಣದಲ್ಲಿ ಮುಂದಕ್ಕೆ ಚಲಿಸಬಹುದು. ಆಸ್ಪತ್ರೆಯ ಗೇಟ್ ಬಳಿ ಚಲಿಸುತ್ತಿರುವ ಪಾದಚಾರಿಗಳು, ರಿವರ್ಸ್ ತೆಗೆದುಕೊಳ್ಳುತ್ತಿರುವ ಆಂಬ್ಯುಲೆನ್ಸ್, ಈ ಯಾವುದಾದರೂ ವಾಹನಗಳ ಮಧ್ಯ ಅಪಘಾತ ಸಂಭವಿಸುತ್ತಿತ್ತು. ಈಗ ಇಂತಹ ಸಂದರ್ಭಗಳಲ್ಲಿ ಸುರಕ್ಷಿತವಾಗಿರುವುದು ಹೇಗೆ ಎಂದು ನೋಡೋಣ. 1. ಯಾವುದೇ ನಿಂತಿರುವ ವಾಹನವನ್ನು ಸಮೀಪಿಸುವಾಗ ನಿಧಾನಗೊಳಿಸಿ, ಸುರಕ್ಷಿತ ಅಂತರವನ್ನು ಕಾಯ್ದುಕೊಳ್ಳಿ. 2. ಬ್ಲೈಂಡ್ ಸ್ಪಾಟ್ ಪ್ರದೇಶಗಳಲ್ಲಿ ನಿಧಾನಿಸಿ ಹಾಗೂ ಜಾಗರೂಕರಾಗಿರಿ. 3. ಲೇನ್ ಬದಲಿಸುವಾಗ ಯಾವಾಗಲೂ ಜಾಗರೂಕರಾಗಿರಿ ಮತ್ತು ಸುರಕ್ಷಿತವಾಗಿದ್ದಾಗ ಮಾತ್ರ ಓವರ್ಟೇಕ್ ಮಾಡಿ. ಜೀವನ ಅಮೂಲ್ಯ, ಸುರಕ್ಷಿತವಾಗಿ ಚಲಿಸಿ.